ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಹ್ಯಾಪಿ ರಾಮನವಮಿ ಟು ಯು ಆಲ್. ನಾನು ಇವಾಗ ಒಂದು ಹೇರ್ ಪ್ಯಾಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೇರ್ ಪ್ಯಾಕ್ನ ನಾರ್ಮಲಿ ಸ್ನಾನಕ್ಕೆ ಮುಂಚೆ ಚೆನ್ನಾಗಿ ಕೂದಲಿಗೆಲ್ಲ ಹಚ್ಬಿಟ್ಟು, ರೂಟ್ಸ್ಗೆಲ್ಲ ಹಚ್ಬಿಟ್ಟು ಅದನ್ನ ಒಂದು ಹಾಫ್ ಅನ್ ಅವರ್ ಇಟ್ಕೊಂಡು ಆಮೇಲೆ ಹೇರ್ ವಾಶ್ ಮಾಡ್ಬೋದು. ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಅದರಿಂದ. ಈಗ ನಾನು ತಗೊಂಡಿರೋದು ಉಗಾದಿ ಟೈಮಲ್ಲಿ ನಾವು ಬೇವಿನ ಸೊಪ್ಪು ತಗೊಂಡಿದ್ವಲ್ಲ, ಅದೆಲ್ಲ ಚೆನ್ನಾಗಿ ಒಣಗೋಗಿದೆ. ಇದು ನಮ್ಮ ಮನೆಯಲ್ಲೇ ಇತ್ತು. ಮತ್ತು ಇದು ಹೊಂಗೆ ಹೂವು ಮೇಲೆ ಒಂದು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್ ನಾನು. ಅದು ಏನಂದ್ರೆ ಇಂಡಿಯನ್ ಬೀಚ್ ಫ್ಲವರ್ ಅಂತ. ಇದು ಬಂದ್ಬಿಟ್ಟು ತುಂಬಾ ಒಳ್ಳೇದು ಹೇರ್ಗೆ ಅಂತ. ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ. ಇದು ನೋಡಿ, ಫ್ಲವರ್ಸ್ ಎಲ್ಲ ಚೆನ್ನಾಗಿ ಡ್ರೈ ಆಗಿಬಿಟ್ಟಿದೆ, ಕ್ರಿಸ್ಪ್ ಆಗಿದೆ ಎಲ್ಲ. ಇದೂ ಅಷ್ಟೇ, ಬೇವಿನ ಸೊಪ್ಪು ಅಷ್ಟೇ, ಹೊಂಗೆ ಹೂವನೂ ಅಷ್ಟೇ, ಇಂಡಿಯನ್ ಬೀಚ್ ಫ್ಲವರ್. ಆಮೇಲೆ ಇದು ಹೈಬಿಸ್ಕಸ್, ನಮ್ಮನೇಲೇ ಬಿಟ್ಟಿದ್ದು ದಾಸವಾಳ ಹೂವು ಎಲ್ಲ ಚೆನ್ನಾಗಿ ಒಣಕೊಂಡ್ಬಿಟ್ಟಿದೆ. ಸೊ ಅದನ್ನು ನಾನು ಕಲೆಕ್ಟ್ ಮಾಡಿ ಡ್ರೈ ಮಾಡಿಟ್ಟಿದ್ದೆ. ಈ 3 ಐಟಮ್ಸು ಹಾಕ್ಬಿಟ್ಟು ನಾನು ಹೇರ್ ಪ್ಯಾಕ್ ಮಾಡ್ತೀನಿ. ನಾನು ಇಷ್ಟೂ ಬಳಸಲ್ಲ, ಸ್ವಲ್ಪ ಯೂಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಪೇಸ್ಟ್ ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಆ 3 ಐಟಮು ಹಾಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸಿನಲ್ಲಿ ಡ್ರೈ ಆಗಿ ಗ್ರೈಂಡ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಸ್ವಲ್ಪ ತುಂಬಾ ಡ್ರೈ ಆಗೇ ಕಾಣಿಸ್ತಾ ಇದೆ. ಯಾಕಂದ್ರೆ ಬೇವಿನ ಸೊಪ್ಪು ತುಂಬಾ ಕ್ರಿಸ್ಪಿ ಆಗಿತ್ತು. ಆಮೇಲೆ ಇದು ಹೊಂಗೆ ಹೂವನು ಕ್ರಿಸ್ಪಿ ಆಗಿಬಿಟ್ಟಿತ್ತು. ಸ್ವಲ್ಪ ವೆಟ್ಟಿತ್ತಂದ್ರೆ ಇದು ಮಾತ್ರ ಹೈಬಿಸ್ಕಸ್ ಫ್ಲವರ್ಸ್ ಮಾತ್ರ. ಅದರಲ್ಲಿ ಎಷ್ಟೇ ನೀವು ಡ್ರೈ ಮಾಡಿದ್ರೂ ಫುಲ್ಲಾಗಿ ಡ್ರೈ ಆಗಲ್ಲ ಅದು. ಇವಾಗ ಇನ್ನೂ ಒಂದು ರೌಂಡ್ ಹಾಕಬೇಕು ಅಂತ ಅನ್ಸುತ್ತೆ. ಇನ್ನೂ ಒಂದು ರೌಂಡ್ ಗ್ರೈಂಡ್ ಮಾಡ್ತೀನಿ ನೋಡಿ, 1 ನಿಮಿಷ. ಇವಾಗ ಮೊದಲಿಗಿಂತ ಬೆಟರ್ ಆಗಿ ಇದು ಸ್ವಲ್ಪ ಪೌಡರ್ ಆಗಿದೆ ನೋಡಿ. ಇದನ್ನ 2 ರೀತಿನಲ್ಲಿ ಬಳಸ್ಬೋದು. ನಾನು ಒಂದು ಸ್ವಲ್ಪ ತಗೊಂಡು ಅದಕ್ಕೆ ಸ್ವಲ್ಪ ಕರ್ಡ್ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಇನ್ನೂ ಒಂದರಲ್ಲಿ ಸ್ವಲ್ಪ ಕೋಕೋನಟ್ ಆಯಿಲ್ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಬೋತ್ ದ ವೇಸ್ ನೀವು ಯೂಸ್ ಮಾಡ್ಬೋದು. ಏನಂದರೆ ಕೋಕೋನಟ್ ಆಯಿಲು ಮತ್ತು ಕರ್ಡ್ ಎಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ವಾಟ್ರಿ, ಸ್ವಲ್ಪ ಪೇಸ್ಟ್ ಥರ ಬರುತ್ತೆ. ಅದಕ್ಕೋಸ್ಕರ 2 ರೀತಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇವಾಗ 2 ಬೌಲಲ್ಲಿ ತೊಗೊಂಡಿದ್ದೀನಿ. ಪೌಡರ್ ಮಾತ್ರ ತುಂಬ ಸಾಫ್ಟ್ ಆಗಿದೆ. ನಾನು ಫೀಲ್ ಮಾಡಿದೆ, ಕೈನಲ್ಲಿ ಟಚ್ ಮಾಡಿ ನೋಡಿದಾಗ ತುಂಬ ಇದಾಗಿತ್ತು, ಸಾಫ್ಟ್ ಆಗಿತ್ತು ಪೌಡರು. ಇದರಲ್ಲಿ ಏನು ಮಾಡ್ತೀನಿ, 1 ಬೌಲ್ಗೆ ಕರ್ಡ್ ಆ್ಯಡ್ ಮಾಡ್ತೀನಿ, ಇನ್ನೂ 1 ಬೌಲ್ಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಆ್ಯಡ್ ಮಾಡ್ತೀನಿ. ಸೊ ದಟ್ ಪೇಸ್ಟ್ ಥರ ಅದು ಕಾಣಿಸ್ಬೇಕು. ಇವಾಗ ನೋಡಿ, ಕರ್ಡ್ ಸ್ವಲ್ಪ ಆ್ಯಡ್ ಮಾಡಿದೆ. ನೋಡಿ ಯಾವ ಥರ ಕಲರ್ ಬಂದಿದೆ, ಯಾಕಂದರೆ ದಾಸವಾಳ ಹೂವನು ಪಿಂಕ್ ಇದೆಲ್ಲ, ಅದಕ್ಕೆ. ಇವಾಗ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತೀನಿ ಕರ್ಡ್, ಯಾಕಂದರೆ ಅದು ಇನ್ನೂ ಚೆನ್ನಾಗಿ ಪೇಸ್ಟ್ ಆಗಿ ಕಾಣಿಸ್ಬೇಕು. ನೋಡಿ, ಕರ್ಡಲ್ಲಿ ಪೇಸ್ಟ್ ಮಾಡಿರೋದು ಎಷ್ಟು ಪಿಂಕಿಶ್ ಆಗಿ ಬ್ಯೂಟಿಫುಲ್ ಕಲರ್ ಆಗಿದೆ, ಪ್ರಿಟಿ ಕಲರ್ ಆಗಿದೆ. ಇದು ನೋಡಿ, ಕನ್ಸಿಸ್ಟೆನ್ಸಿ ನೋಡಿ, ಹೀಗಿರಬೇಕು. ಕೈಯಲ್ಲಿ ಎತ್ತಿ ಬೆರಳುಗಳಲ್ಲಿ ಹಚ್ಕೊಳ್ಬೇಕಲ್ಲ, ಆ ಥರ ಇರಬೇಕು ಈ ಕನ್ಸಿಸ್ಟೆನ್ಸಿ. ಇದು ಒಂದು ಮೆಥಡ್. ಇದು ಇನ್ನೂ ಒಂದು ಇದಾಯಿತು. ಇವಾಗ ಇದರಲ್ಲಿ ಸ್ವಲ್ಪ ಕೋಕೋನಟ್ ಆಯಿಲ್ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಡ್ ಮಾಡಿದ್ದೀನಿ, ಮಿಕ್ಸ್ ಮಾಡಿ ತೋರಿಸ್ತೀನಿ 1 ನಿಮಿಷ. ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಬೇಕಾಗಿತ್ತು, ಯಾಕಂದರೆ ಸ್ವಲ್ಪ ಹೀರ್ಕೋತಾ ಇತ್ತು, ಎಣ್ಣೆ ಎಲ್ಲ ಅಬ್ಸಾರ್ಬ್ ಆಗ್ತಾ ಇತ್ತು ಆ ಲೀವ್ಸಲ್ಲಿ. ನೋಡಿ, ಇದು ಪೇಸ್ಟ್ ಥರ ಬಂದಿದೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಇದ್ರೇ ತಲೆನಲ್ಲಿ ಹಚ್ಕೊಳ್ಳೋಕ್ಕಾಗೋದು. ಮತ್ತು ಇದನ್ನು ನೀಟಾಗಿ ಬೆರಳುಗಳಲ್ಲಿ ಹೇರ್ ರೂಟ್ಗೆ, ಹೇರ್ಗೆ, ಫ್ರಮ್ ಟಾಪ್ ಟು ಬಾಟಮ್ ಆಫ್ ದ ಹೇರ್ ಎಲ್ಲ ಕಡೆನೂ ಹಚ್ಬಿಟ್ರೆ, ಸ್ವಲ್ಪ ಹೊತ್ತು ಒಂದು ಹಾಫ್ ಅನ್ ಅವರ್ ಬಿಟ್ಟು ವಾಶ್ ಮಾಡಿದ್ರೆ, ನಿಮ್ಮ ಒರಿಜಿನಲ್ ಶ್ಯಾಂಪು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ ವಾಶ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಮತ್ತು ಏನಂದರೆ ಇದು ಹೈಬಿಸ್ಕಸ್ ಇಸ್ ವೆರಿ ಗುಡ್ ಫಾರ್ ಹೇರ್. ಮತ್ತು ಇದು ಬೇವಿನ ಸೊಪ್ಪು ಇದೆಯಲ್ಲ, ಅದು ಆ್ಯಂಟಿಸೆಪ್ಟಿಕ್ ಥರ. ಇವಾಗ ತಲೆಯಲ್ಲಿ ಗುಳ್ಳೆ ಅಥವಾ ಹೊಟ್ಟು ಅದೆಲ್ಲ ಇದ್ದರೆ ಎಲ್ಲನೂ
ಹೋಗ್ಬಿಡುತ್ತೆ, ಡ್ಯಾಂಡ್ರಫ್ ಎಲ್ಲ ಇದ್ರೆ. ಸೊ ಇದನ್ನ ಒಂದೇ ಸತಿಗೆ ಹಾಕೊಂಡು ಮಾಡಿದ್ರೆ ಎಲ್ಲ ರಿಸಲ್ಟ್ಸ್ ಗೊತ್ತಾಗಲ್ಲ. ರಿಪೀಟೆಡ್ಲಿ 2-3 ವೀಕ್ಸ್ ಮಾಡಬೇಕು. ವೀಕ್ಲಿ ಒನ್ಸ್ ಈ ಥರ ಮಾಡ್ಕೊಳ್ಳಿ. ಒನ್ಸ್ ವಿತ್ ಹೈಬಿಸ್ಕಸ್ ಅಂಡ್ ಕರ್ಡ್ ಮಾಡ್ಕೊಳ್ಳಿ. ಇನ್ನೊಂದ್ಸತಿ ಇದು ಪೌಡರ್ ಜೊತೆ ಸ್ವಲ್ಪ ಕೊಕೊನಟ್ ಆಯಿಲ್ ಆ್ಯಡ್ ಮಾಡಿಬಿಟ್ಟು ಮಾಡ್ಕೊಳ್ಳಿ. ಸೊ ವೀಕ್ಲಿ 4 to 5 ವೀಕ್ಸ್ ನೀವು ಕಂಟಿನ್ಯೂಸ್ ಅಪ್ಲೈ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮಗೆ ಲೈಕ್ ಆದರೆ ವಿಡಿಯೋ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಅಂತ. ಥ್ಯಾಂಕ್ಸ್ ಅ ಲಾಟ್.